5 ಅಂತಸ್ತಿನ ಮನೆಗೆ ಬರ್ತಾ ಇದೀವಿ. 4 BHK ಮಾಡೋದು ನಾವು. ಬಾಬಾ 3 ಜನ ಕಪಲ್ಸು ಒಟ್ಟಿಗೆ ಹೋಗ್ಬೋದು. ಅದರಿಂದ ಒಂದು ದೊಡ್ಡ ಸುಳ್ಳಿತ್ತು. ಆ್ಯಂಡ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕಂತೆ. ನಾವು ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿತ್ತು ಸುಷ್ಮಿತನ ಮದುವೆ ಆದಮೇಲೆ. ಸಡನ್ ಪ್ಲ್ಯಾನ್ ಅಂತೂ ಹೇಳೋಕ್ಕಾಗ್ತಿಲ್ಲ ಇದನ್ನು, ಯಾಕಂದರೆ ಈ ಗೋವಾಕ್ಕೆ ಹೋಗೋ ಪ್ಲ್ಯಾನ್ ನಮ್ಮದು ತುಂಬ ಹಳೆಯದು, 1 ವರ್ಷ 2 ವರ್ಷದ ಹಿಂದಿನ ಲೆಕ್ಕ. ಆ್ಯಂಡ್ ಅದೆಲ್ಲ ಸ್ಟೋರಿ ಎಲ್ಲ ಇತ್ತು. ನಾನು ವಿಡಿಯೋ ಮುಂದೆ ಹೇಳ್ತೇನೆ ನಿಮಗೆ ಎಂಥ ಸ್ಟೋರಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಣ್ಣಿ. ಏಯ್ ಕ್ಯೂಟ್. ಸುಷ್ಮಿತಾ ಇನ್ನೊಂದು. ನಾವೀಗ ಹೊರಟದ್ದು ಉಡುಪಿಯಿಂದ ಗೋವಾಕ್ಕೆ ಒಂದೇ ಬರೋ ಟ್ರೈನಲ್ಲಿ ನಾವೀಗ ಹೋಗ್ತಿತ್ತು. ನಾವು 3 ಜನ ಕಪಲ್ಸ್, ನಿಮ್ಗೆ ಗೊತ್ತಲ್ಲ, ನನಗೆ 2 ಸಿಸ್ಟರ್ಸು. ಸೊ 3 ಜನಕ್ಕೆ ಮದುವೆ ಆಯಿತು. 3 ಜನ ಕಪಲ್ಸ್ ಮತ್ತು ನನ್ನಿಬ್ಬರು ಮಕ್ಕಳು, ಫಸ್ಟ್ ತಂಗಿದು ಮಗಳು ಮತ್ತು ಅಮ್ಮ. ನಮ್ಮ ಜೊತೆ ಅಮ್ಮ ಬಂದಿದ್ರು. ಪಪ್ಪನೂ ಕರ್ಕೊಳಕ್ಕಂತ ಆಸೆ ಇದ್ದಿತ್ತು, ಬಟ್ ಪಪ್ಪಂಗೆ ಬೇರೆ ಕೆಲಸ ಇದ್ದದ್ರಿಂದ ಪಪ್ಪ ನಮ್ಮ ಜೊತೆ ಜಾಯಿನ್ ಅಪ್ಪು ಕಾಯಿಲೆ. ಟ್ರೈನ್ ಇಷ್ಟೊಂದು ಅಲ್ಲಾಡತ್ತಾ? ಸರ್ಪ್ರೈಸ್ ಕರ್ಡ್ ಇದೆಂತ ಬಬ್ಬಾ? ಆಗ ತಿಂತಲ್ಲ, ಅದೇ ಅನ್ಸತ್ತಲ್ಲ. ಸ್ನ್ಯಾಕ್ಸ್ ಮತ್ತು ಲಂಚ್ ಎಲ್ಲನೂ ಟಿಕೆಟಲ್ಲಿ ನಾವು ಆ್ಯಡ್ ಮಾಡಿಸಿದ್ದಿತ್ತು. ಪರ್ ಹೆಡ್ 1300 ಹಂಗಿಷ್ಟು ಬತ್ತು ಅನಿಸುತ್ತೆ. ಆ್ಯಂಡ್ ಬೇಗ ರೀಚ್ ಆಗ್ತಲ್ಲ. ನಮ್ಮ ಸಾಲಿಗ್ರಾಮದಿಂದ ಇಲ್ಲಿಗೆ ಒಂದು 3-4 ಗಂಟೆ ಒಳಗಡೆ ಗೋವಾಕ್ಕೆ ರೀಚ್ ಆಗ್ತು. मडगाव मुंबई छत्रपति शिवाजी महाराज टर्मिनस प्लेटफॉर्म नंबर 6 ನಾವೆಲ್ಲಿ ಬಂತು? ಇಲ್ಲಿಂದ ನಮ್ಮ ರೂಮಿಗೆ ಆಲ್ಮೋಸ್ಟ್ 2 ಅವರ್. ತುಂಬ ಮಾತಾಡ್ತಿದ್ದಿತ್ತು. ಒಬ್ಬೊಬ್ಬರು ಒಂದು ಸ್ಟೋರಿ ಶುರು ಮಾಡ್ರು. ಅದರಲ್ಲೂ ಗೋಸ್ಟ್ ಸ್ಟೋರಿ. ಗೋವಾದಲ್ಲಿ ಅಲ್ಲಿ ಗೋಸ್ಟ್ ಇರುತ್ತೆ, ಇಲ್ಲಿ ಗೋಸ್ಟ್ ಇರುತ್ತೆ ಅಂತ ಹೇಳಿ, ಮತ್ತು ಕೆಲವೊಂದೆಲ್ಲ ಹಾಳು ಬಿದ್ದ ಮನೆ ಎಲ್ಲ ಇತ್ತು, ಅದನ್ನ ಕಂಡು ಇಲ್ಲಿ ಗೋಸ್ಟ್ ಇತ್ತು ಅನ್ನಳಿ ಹೇಳಿ ಎಲ್ಲ ಮಾತಾಡ್ತಿತ್ತು. ಒಬ್ಬೊಬ್ರು ಒಂದೊಂದು ಸ್ಟೋರಿ ಎತ್ಕೊಂಡ್ರೆ ಅಮ್ಮ ಬೈತಿದ್ರು ಹಂಗೆಲ್ಲ ಹೇಳೋಕ್ಕಾಗಂತ. ಅದಕ್ಕೆ ಇನ್ನೊಬ್ರು ಯಾರೋ ಹೇಳ್ರು, ಹಂಗೆ ಮಾತಾಡ್ರೆ ನಿಜ ಬರ್ತೈತಿ ಗೋಸ್ಟ್ ಅಂತ. ಅದನ್ನೆಲ್ಲ ಹೇಳ್ಕೊಂಡು ಹೆದರ್ಕೊಂಡು ಮತ್ತೆ ಅದನ್ನೇ ಡಿಸ್ಕಷನ್ ಮಾಡ್ತಾ ನಮ್ಮ ರೂಮ್ ಹತ್ರ ಬಂತೀಗ. ಸಾಲಿಗ್ರಾಮ ಅವರೇ, ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಎಲ್ಲಿದೆ ನಮ್ಮ ಪ್ರಾಪರ್ಟಿ? ಎಸ್, ಲೆಟ್ಸ್ ಗೋ. ಸುಷ್ಮಿತಾ, ಮೋಸ್ಟ್ಲಿ ಇದು ಅದೇನು ನಾವು ಮಾತಾಡ್ತೇವೆ ಬತ್ತಿತ್ತು ಕಣ. ಮೇ ಬಿ ನಮ್ಮ ದಾರಿ ಬಿತ್ತಪ್ಸಿ ಈ ಕಡೆ ದಪ್ಪಂಗೆ ಮಾಡ್ತಾನೆ. ಬಿಸಿಲು ಬಿಸಿಲು. 5 ಅಂತಸ್ತಿನ ಮನೆಗೆ ಬರ್ತಾ ಇದೀವಿ. ಏನೋ ವೈಬ್ ಬರ್ತಾ ಇತ್ತಿಲ್ಲಿ. ಘೋಸ್ಟ್. ಶ್ರೀದೇವಿ, ಒಂದು ಬಲಗಾಲಿಟ್ಟಾಗ ಎಂತದಾರು ವೈಬ್ ಬಂದ್ರೆ ನಾನು ಒಳ ಬತ್ತಿಲ್ಲ. ಇಲ್ಲಿ ಆಪೋಸಿಟ್ ಸೂಪರ್ ಇದೆ. ಪರ್ಫ್ಯೂಮ್ ಸ್ಮೆಲ್. ಇದು ಯಾವ ತರ ಗೊತ್ತಾ? ಆದ್ರೆ ಇವರು ಒಳಗಡೆ ಓಕೆ, ಹೊರಗಡೆ ಎಕ್ಸ್ಟೀರಿಯರ್ ಅಂತ ಕಾತರ ಮಾಡಿದ್ದು. ಹೊರಗಡೆಯಿಂದ ಮನೆ ಒಂಚೂರು ಚಂದ ಇರಲಿಲ್ಲ. ನಾವು ಬುಕ್ ಮಾಡೋತ್ತಿಗೂ ಏನೋ ಯಾವುದೋ ಇಮ್ಯಾಜಿನೇಷನಲ್ಲಿ ಇದ್ದಿತ್ತು. ಬಟ್ ಇದೇ ನಮ್ಮ ರೂಮ್. ಈಗ ನಾವೆಲ್ಲಿಗೆ ಗೊತ್ತಿತ್ತು ಎಂಥರು ತಿನ್ಕೊ ಒಪ್ಪಕೋದು. ಅಲ್ಲಿ ಟ್ರೈನ್ ಹಂಗೆ ತಿಂದಿತ್ತ, ಬಟ್ ಅದು ಸಾಕಾಗಲಿಲ್ಲ. ನಂಗೆ ಸಾಕಾಗಿಲ್ಲ, ಎಷ್ಟಿಷ್ಟೇ ಕೊಟ್ಟರು. ಸೊ ಈಗ ಒಂಚೂರು ಊಟ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಮಾತಾಡ್ಸು. ಈಗ ಊಟ ಅಲ್ಲ, ಸ್ನ್ಯಾಕ್ಸ್. ತುಂಬ ಹಸುವಾತೈತೆ. ಗೋ ಹಸ್ಬೆಂಡ್ ಬನ್ನಿ, ಕಮ್ಮ. ಇಲ್ಲ ಬತ್ತಿತ್ತಲ್ಲ ಒಳ್ಳೆ. ಇದನ್ನ ಓಪನ್ ಮಾಡಿ ಇಲ್ಲಿ. ಕರ್ಟನ್ ಮಾತ್ರ ಚೇಂಜ್ ಇದೆ. 4 BHK ಮಾಡೋದು ನಾವು. ಎಲ್ಲ ಆಲ್ಮೋಸ್ಟ್ ಸೇಮ್.
ನಾವು 4 BHK ಮಾಡಿದ್ದು. ನೀವು ಫಸ್ಟ್ ಕಂಡ್ರಲ್ಲ ಅದು ಲಿವಿಂಗ್ ಏರಿಯಾ, ಮತ್ತು ಹೊರಗಡೆಯಿಂದ ಸ್ಟೆಪ್ಸು, ಅಲ್ಲಿಂದ ಫಸ್ಟ್ ಸಿಗೋದು ನಮ್ಮ ರೂಮ್. ಇದು ನಾವಿದ್ದ ರೂಮು, ಮತ್ತು 3 ರೂಮ್ ಆಚೆ ಇದೆ. ವಾವ್, ಈ ವ್ಯೂ ಚಂದ ಆಯ್ತಲ್ಲ. ಮುಳ್ಳಿತ್ತದ್ರೆ ಎಲ್ಲಿಗೆ ಹೋಗ್ಬೋದು, ಏನು ಮಾಡೋದು ಅನ್ನೋಲ್ಲ ಡಿಸ್ಕಷನ್ ಆಗಿ ಒಂದು ರೆಸ್ಟೋರೆಂಟಿಗೆ ಹೋಪ, ಫಸ್ಟ್ ತಿಂಡಿ ತಿನ್ಕಮ್ಮ ಮತ್ತೆ ಡಿಸೈಡ್ ಮಾಡುವ ಅಂತ ಹೋಯ್ತು. ಒಂದು ರೆಸ್ಟೋರೆಂಟ್ ಸಿಕ್ತು, ಅದು ಇದು ಎಲ್ಲ ಕಂಡು ಮತ್ತು ನೇಮ್ ಬೋರ್ಡ್ ಹೊರಗಡೆಯಿಂದನೇ ನೇಮ್ ಬೋರ್ಡ್ ಕಂಡ್ಕೊಂಡು ಅಡ್ಡಿಲ್ಲ, ಇದು ಒಂದು ಅಡ್ಡಿಲ್ಲ ಅಮ್ಮಂಗಿತ್ತು ಅಂತ ಹೋಯ್ತು. ಫಸ್ಟಿಗೆ ಮಸಾಲ ಪಾಪಡೆ ಅಂತ ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿ ತಿಂತಿತ್ತು. ನಂಗಂತೂ ತುಂಬ ಹಸುವಾತಿತ್ತು. ಮತ್ತೊಂದು ಅಂದರೆ ಮಾರನೇ ದಿವಸ ಮಂಡೇ, ಸಂಡೇನೇ ಎಂಥವ್ರು ತಿನ್ಕಣಕ್ಕೆ ನಾನ್ ವೆಜ್, ಮಂಡೇ ನಾನು ತಿಂತಿಲ್ಲ ನಾನ್ ವೆಜ್. ಈಗ ಹೊರಗಡೆ ಎಲ್ಲ ಬಂದಿತ್ತು, ಗೋವಾಗೆ ಬಂದಿತ್ತು, ಇಲ್ಲಿ ಬರೀ ವೆಜ್ ತಿಂದಂದ್ರು ಬೇಜಾರತ್ತು. ನಮ್ಮ ನಾನ್ ವೆಜ್ ತುಂಬ ಇಷ್ಟ ಅಲ್ಲ, ಸೊ ನಾನ್ ವೆಜ್ ಜಾಸ್ತಿ ಇಷ್ಟಪಡೋರಿಗೆ ವೆಜ್ ಅಂದರೆ ಸ್ವಲ್ಪ ಕಷ್ಟ. ಅದರಲ್ಲೂ ನಾವು 2 ವಾರ ಮಾಡುತ್ತೆ, ಸೋಮವಾರ ಶನಿವಾರ. ಅದು ಮನಸ್ಸಿಂದನೇ ಮಾಡ್ತಿದ್ದೆ ನಾನು, ಬಟ್ ನಾಳೆ ತಿಂತಿಲ್ಲಲ್ಲ, ಸೊ ಒಂದಿಷ್ಟು ಫಿಶ್ ಅದು ಇದನ್ನೆಲ್ಲ ಸ್ಕ್ವಿಡ್ ಪ್ರಾನ್ಸ್ ಎಲ್ಲ ತಿಂದು ಮತ್ತು ಒಂದು ಬೀಚ್ ಸೈಡ್ ರೆಸಾರ್ಟಿಗೆ ನಾವು ಹೋಗ್ತಿತ್ತೀಗ ಇದೇನು ಊಟ ಮಾಡೋಕ್ಕೆ. ಹಾಯ್ ಫ್ರೆಂಡ್ಸ್ ಎಲ್ಲರೂ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಈ ಗೋವಾ ಪ್ಲ್ಯಾನ್ ತುಂಬ ಹಳೆಯದು ಸ್ಟೋರಿ ಇತ್ತು ಅದರಿಂದ ಅನ್ಕೊಂಡು ಅದನ್ನೀಗ ಸಣ್ಣದಾಗಿ ಹೇಳ್ತೆ. ಈ ಗೋವಾ ಹೋಗೋದಂತ ಹೇಳಿ ನಾನೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ ವಾಟ್ಸಪ್ಪಲ್ಲಿ, ಎಕ್ಸ್ಪ್ಲೋರ್ ಗೋವಾ ಅನ್ಕೊಂಡ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ಅಂದರೆ ನಾವು ಕಪಲ್ಸ್ ಅಂತಲ್ಲ, ನಾವೆಲ್ಲರೂ ಫ್ಯಾಮಿಲಿಯಲ್ಲೆಲ್ಲರೂ ನಾವು ಹಾಪ ಒಂದಿಷ್ಟು ಜನ ಪ್ಲ್ಯಾನ್ ಮಾಡಿ ಹಾಪ, ಮಕ್ಳಿಗೆ ರಜೆ ಇರತ್ತಲ್ಲ ಏಪ್ರಿಲ್ ಮೇ ಆ ಟೈಮಲ್ಲಿ ಹಾಪ ಅಂತ ನಾವೆಲ್ಲ ಡಿಸ್ಕಷನ್ ಮಾಡೋದು, ಅಕ್ಕ ತಂಗಿ ಅವರು ಇವರೆಲ್ಲರೂ. ಅದೆಂತಾಯಿತು, ಏನೇನೋ ರೀಸನಿಗೆ ಒಬ್ಬರು ಒಂದು ಟೈಮಲ್ಲಿ ಅವೈಲೇಬಲ್ ಇದ್ದರೆ ಇನ್ನೊಬ್ಬರು ಅವೈಲೇಬಲ್ ಇರೋದಿಲ್ಲ. ಸೊ ಹಂಗೆ ಅಲ್ಲಿ ಬಿಡ್ತು. ಕಡೆಗೆ ಮತ್ತು ಸ್ವಲ್ಪ ಟೈಮ್ ಬಿಟ್ಟು ನಾನೇ ಮತ್ತು ಗ್ರೂಪಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದೆ. ಆ ಏಪ್ರಿಲ್ ಮೇ ಬತ್ತತ್ತಲ್ಲ, ಮೋಸ್ಟ್ಲಿ ಮಾರ್ಚ್ ಟೈಮಲ್ಲಿ ಈಗ ಹೋಗ್ಲಕ್ಕಿತ್ತಲ್ಲ, ನಾವು ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡೋಲ್ಲ ಮಕ್ಳಿಗೆ ರಜೆ ಇರುತ್ತಲ್ಲ ಅಂತ. ಮತ್ತು ಬಟ್ಟೆ ಆ ಥರ ಬಟ್ಟೆ ಹಾಕಂಬ, ಈ ಥರ ಬಟ್ಟೆ ಹಾಕಂಬ ಅಂತೆಲ್ಲ ಒಂದಿಷ್ಟು ಪ್ಲ್ಯಾನ್ ಮಾಡೋದಾಯ್ತಾ. ಪ್ಲ್ಯಾನ್ ಎಲ್ಲ ಮಾಡಿ ಕಡೆಗೆ ಅದಲ್ಲೇ ಟುಸ್ ಆಯಿತು. ಸೊ ಅಲ್ಲೇ ಬಿಡ್ತು. ಬೀಚ್ 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 ಆಫ್ ಮಾಡ್ಬೇಡ, ಆನ್ ಮಾಡ. ಹಾಕೋ ಬಾಬಾ, ಹಾಕೋ. ನಾನು ಕಾಂತೆ ಕಣ್ಮೇಲೆ ಮಕ್ಳಿಗೆ ತುಂಬ ಖುಷಿ. ಅವ್ರು ಕೇಳಿದ್ದು ಒಂದೊಂದು ಕಲರ್ಫುಲ್ ಟಾಯ್ಸ್ ಎಲ್ಲ ತೆಗ್ಸಿ ಕೊಡ್ತಿದ್ರಲ್ಲ ಅಂತ. ಪಾಪ ಇದೊಂದು ಹಂಗೆ ಹಿಂಗೆ ಅಂದ್ಕೊಂಡು ಒಂದಿಷ್ಟು ಟಾಯ್ಸ್ ಎಲ್ಲ ತಗೊಂತ ಇದ್ರು ಅವರಿಲ್ಲ. ಆ್ಯಂಡ್ ನಾನು ಆಗ ಅರ್ಧ ಸ್ಟೋರಿ ಅಲ್ಲೇ ಕೈದು ಮಾಡಿದೆ ಅಲ್ಲ, ಕಂಟಿನ್ಯೂ ಮಾಡ್ತೆ ಈಗ. ಅದು ಅದೇ ಎಂತ ಅಂದರೆ ನಮ್ಮ ಗೋವಾಕ್ಕೆ ಹೋಗ್ಬೋದು. ಅದಲ್ಲೇ ಟುಸ್ ಆಯಿತಾ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಟದ್ದು. ಮತ್ತು ಕಡೆಗೆ ಸುಷ್ಮಿತನ ಮದುವೆಗೆ ಆಲ್ಮೋಸ್ಟ್ 2-3-4 ತಿಂಗಳು ಇಪ್ಪತ್ತಿಗೆ ನಾನು ಮತ್ತು ಶ್ರೀದೇವಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದಿತ್ತು. ಎಲ್ಲರೂ ಹೋಪ, ಕಪಲ್ಸ್ ನಾವು ಹೋಪ ಅಂತ. ಎಲ್ಲರೂ ಒಟ್ಟಾಗೋಕ್ಕಂತೂ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಕಪಲ್ಸ್ ಮತ್ತು ಪಪ್ಪ ಅಮ್ಮ ಅವ್ರ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್, 3 ಜನ ಪೇರೆಂಟ್ಸ್ ಹೋಪ ಅಂತೆಲ್ಲ ಪ್ಲ್ಯಾನ್ ಮಾಡೋದಾಯ್ತಾ. ಆಮೇಲೆ ಅದು ಮದಿಗೆ 1 ತಿಂಗಳು ಇಪ್ಪತ್ತಿಗೆ ಅದು ಅಲ್ಲೇ ನಮಗೆ ಇದಾಯಿತು. ಯಾಕಂದರೆ ನಮ್ಮದೇ ಎಲ್ಲ ಇದಾದ ಗಡಿಬಿಡಿ ಆದದ್ರಿಂದ ನಾವು ಅದಲ್ಲೇ ಬಿಡ್ತು. ಆಮೇಲೆ ಗೋವಾಕ್ಕೆ ಹಾಪು ಹಿಂದಿನ ದಿನ, ಇಲ್ಲಿಗೆ ಬರೋ ಹಿಂದಿನ ದಿನ ನಮ್ಮ ಪ್ಲ್ಯಾನ್ ಫಿಕ್ಸ್ ಆದಿದ್ದು. ಹಿಂದಿನ ದಿನ ಅಲ್ಲ, ಅದು ಬೆಳಗ್ಗೆನೇ ಅನ್ಲಕ್ಕ. ಕಿರಣ್ ಮತ್ತು ಸುಷ್ಮಿತಾ ಬಂದಿದ್ದೀರು ಮನೆಗೆ. ಹಿಂಗೆಲ್ಲರೂ ಹೊಪ ಅಂದ್ಕೊಂಡು ನಾವು ಬೇರೆ ಬೇರೆ ಕಡೆ ರಾಜಸ್ಥಾನ ಅದು ಇದು ಬೇರೆ ಕಡೆ ಎಲ್ಲ ಪ್ಲ್ಯಾನ್ ಮಾಡೋದು. ಒಂದ್ಸಲಿ ರಾಜಸ್ಥಾನ ಏನಪ್ಪ ತುಂಬ ಕಡೆ ಎಲ್ಲ ಪ್ಲ್ಯಾನ್ ಮಾಡಿತ್ತು. ಆಮೇಲೆ ಲಾಸ್ಟೆಲ್ಲ ಓಕೆ ನಾವು ಗೋವಾ ಕಾಣಲಿಲ್ಲ, ನಾನು ನನ್ನ ಹಸ್ಬೆಂಡು, ಅಮ್ಮ ಯಾರೂ ಕಾಣಲಿಲ್ಲ. ಅವರಿಬ್ಬರು ಮೊದಲು ಹೋಯ್ದಿರು ಬೇರೆ, ಸುಷ್ಮಿತಾ ಮತ್ತು ಕಿರಣ್ ಸಪ್ರೇಟ್ ಮದುವೆಗೆ ಮುಂಚೆ ಹೋಯ್ತಿದ್ರು. ಶ್ರೀದೇವಿ ಮತ್ತು ಶರತ್ತು ಮದುವೆ ಆ ಟೈಮಲ್ಲಿ ಹೋಯ್ದಿರು. ಸೊ ನಾವು ಹೋಗಲಿಲ್ಲಲ್ಲ, ನಮಗೂ ಕಾಣ್ಕನ್ನಿಸ್ತಾ ಇದೆ. ಸೊ ಅಲ್ಲಿ ಪ್ಲ್ಯಾನ್ ಮಾಡಿದ್ದು.
ಬಟ್ ಅದಷ್ಟು ಈಸಿಯಾಗಿ ಇರಲಿಲ್ಲ ಇತ್ತು ನಾವು 3 ಜನ ಕಪಲ್ಸು ಒಟ್ಟಿಗೆ ಹೋಗ್ಬೋದು. ಅದರಿಂದ ಒಂದು ದೊಡ್ಡ ಸುಳ್ಳಿತ್ತು ಆ್ಯಂಡ್ ಏನೆಲ್ಲ ಆಯ್ತು ಅದು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದನ್ನು ಕಂಟಿನ್ಯೂ ಮಾಡ್ತಿದ್ದೆ ಈ ವ್ಲಾಗನ್ನು. ನಾವಿಲ್ಲಿ ರೆಸ್ಟೋರೆಂಟಿಂದ ಮನೆಗೆ ಬಂದು ಊಟ ತರಿಸ್ಕೊಂಡು ಊಟ ಮಾಡಿ ಮಲ್ಕಂತ ಅಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡಿರಲಿಲ್ಲ. ಸೊ ಇದಾಯ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೆ.